ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಇಂದು ಹೈಡ್ರಾಮಾ ನಡೆದಿದ್ದು, ಬಿಜೆಪಿ ಸದಸ್ಯರು ಸಭಾಂಗಣದ ಬಾಗಿಲು ಮುಚ್ಚಿ ಬೀಗ ಹಾಕಿ ಪ್ರತಿಭಟನೆ ನಡೆಸಿದರು. ಕಲಬುರಗಿ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಬುಧವಾರ ತೀವ್ರ ಹೈಡ್ರಾಮಾ ನಡೆದಿದ್ದು, ನಿಗದಿತ ಸಮಯಕ್ಕೆ ಮೇಯರ್, ಪಾಲಿಕೆ ಆಯುಕ್ತರು ಹಾಗೂ ಆಡಳಿತ ಪಕ್ಷದ ಸದಸ್ಯರು ಬಾರದಿದ್ದಕ್ಕೆ ಆಕ್ರೋಶಗೊಂಡ ಬಿಜೆಪಿ ಸದಸ್ಯರು ಸಭಾಂಗಣದ ಬಾಗಿಲು ಮುಚ್ಚಿ ಬೀಗ ಹಾಕಿ ಪ್ರತಿಭಟನೆ ನಡೆಸಿದರು. ಬೆಳಗ್ಗೆ 11 ಗಂಟೆಗೆ ಆರಂಭವಾಗಬೇಕಿದ್ದ ಸಾಮಾನ್ಯ ಸಭೆಗೆ 12 ಗಂಟೆಯಾದರೂ ಮೇಯರ್ ಆಗಲಿ ಆಯುಕ್ತರಾಗಲಿ ಸಭಾಂಗಣಕ್ಕೆ ಬರಲಿಲ್ಲ. ಈ ಬೇಜವಾಬ್ದಾರಿತನಕ್ಕೆ ರೊಚ್ಚಿಗೆದ್ದ ವಿರೋಧ ಪಕ್ಷದ ಸದಸ್ಯರು ಸಭೆಗೆ ಬರಲು ಮನಸ್ಸಿಲ್ಲದವರಿಗೆ ಒಳಗೆ ಬರಲು ಅವಕಾಶವೇ ಇಲ್ಲ ಎಂದು ಘೋಷಿಸುತ್ತಾ ಸಭಾಂಗಣದ ಮುಖ್ಯ ಬಾಗಿಲುಗಳನ್ನು ಮುಚ್ಚಿದರು. ಸಭಾಂಗಣದ ಬಾಗಿಲಿಗೆ ಅಡ್ಡವಾಗಿ ಕುಳಿತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ, ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಖನೀಜ್ ಫಾತಿಮಾ ಅವರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ಪಾಲಿಕೆಯ ಆಡಳಿತ ಯಂತ್ರ ಸಂಪೂರ್ಣ ಹಳಿ ತಪ್ಪಿದೆ ಎಂದು ಕಿಡಿಕಾರಿದರು. ಈ ವೇಳೆ ಮಾತನಾಡಿದ ವಿರೋಧ ಪಕ್ಷದ ನಾಯಕಿ ಶೋಭಾ ದೇಸಾಯಿ ಹಾಗೂ ಮಾಜಿ ಮೇಯರ್ ವಿಶಾಲ್ ದರ್ಗಿ, ಜನರ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ನಮಗೆ ಆಸಕ್ತಿ ಇದೆ, ಆದರೆ ಆಡಳಿತ ಪಕ್ಷಕ್ಕೆ ಕೇವಲ ರಾಜಕಾರಣವೇ ಮುಖ್ಯವಾಗಿದೆ. ಬಾಗಿಲು ಮುಚ್ಚುವ ಮೂಲಕ ನಾವು ಸರಕಾರದ ಮೌನವನ್ನು ಪ್ರಶ್ನಿಸುತ್ತಿದ್ದೇವೆ ಎಂದು ಗುಡುಗಿದರು. ಈ ಪ್ರತಿಭಟನೆಯಲ್ಲಿ ಹಿರಿಯ ಸದಸ್ಯರಾದ ವಿಜಯಕುಮಾರ್ ಸೇವಲಾನಿ, ಮಲ್ಲು ಉದನೂರು, ವೀರಣ್ಣ ಹೊನ್ನಳ್ಳಿ ಸೇರಿದಂತೆ ಹಲವರು ಭಾಗವಹಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕಾಂಗ್ರೆಸ್ ಶಾಸಕರ ವಿರುದ್ಧ ಘೋಷಣೆ ಕೂಗಿದರು. ಬೆಳಿಗ್ಗೆ 11 ಗಂಟೆಗೆ ನಿಗದಿಯಾಗಿದ್ದ ಸಭೆಗೆ ಮಧ್ಯಾಹ್ನ 12 ಗಂಟೆಯಾದರೂ ಮೇಯರ್ ಹಾಗೂ ಆಯುಕ್ತರು ಗೈರು ಹಾಜರಾಗಿದ್ದರು. ಅಧಿಕಾರಿಗಳ ಧೋರಣೆಯಿಂದ ರೊಚ್ಚಿಗೆದ್ದ ಬಿಜೆಪಿ ಸದಸ್ಯರು ಇಂದಿರಾ ಸ್ಮಾರಕ ಭವನದ ಬಾಗಿಲು ಮುಚ್ಚಿ ಒಳಗೆ ಯಾರು ಪ್ರವೇಶಿಸದಂತೆ ತಡೆದರು. ಪಾಲಿಕೆ ಪೀಠೋಪಕರಣಗಳು ಕೋರ್ಟ್ನಿಂದ ಮುಟ್ಟುಗೋಲಾಗಿದ್ದನ್ನು ವ್ಯಂಗ್ಯವಾಡಲು ಮಾಜಿ ಮೇಯರ್ ವಿಶಾಲ್ ದರ್ಗಿ ಹಾಗೂ ಸಚಿನ್ ಕಡಗಂಚಿ ಪ್ಲಾಸ್ಟಿಕ್ ಕುರ್ಚಿ ಹೊತ್ತು ತಂದು ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಒಂದೇ ಕರೆಗೆ ನಾವು ಮೇಯರ್ ಅವರು ಒಂದೇ ಕರೆಗೆ 24 ತಾಸಿನಲ್ಲಿ ಒಂದೇ ಕರೆಗೆ ನಾವು GB ಬಂದಿದ್ದೆವು. ಬಂದು ಹಾಲ್ನಲ್ಲಿ ನಾವು 11 ಗಂಟೆಗೆ ಕುಂತ್ರೆ 12 ಗಂಟೆ ಆದರೂ ಕೂಡ ಯಾರು ಒಬ್ಬರು ರೂಲಿಂಗ್ ಪಾರ್ಟಿದವರು, ಅವ್ರು ಮೇಯರವರು, ಡೆಪ್ಟಿ ಮೇಯರು ಆ್ಯಂಡ್ ಕಮಿಟಿ ಚೇರ್ಮನ್ಗಳು ಯಾವುದೇ ರೀತಿಯಂತ ಅವ್ರು ಯಾರೂ ಬಂದಿಲ್ಲ. ಅವ್ರ ಕಾರ್ಪೊರೇಟ್ಗಳು ಬಂದಿಲ್ಲ. ನಾವು ಅಷ್ಟು ಜನರು ಬಂದೆವು, ಕುಂತೆವು. 12 ಆಯ್ತು. 12 ಆದರೂ ಕೂಡ ಮೀಟಿಂಗ್ ಚಾಲೂ ಆಗುತ್ತಾ ಇಲ್ಲ. 12 ಆದರೂ ಕೂಡ ಒಬ್ಬರು ಬರ್ತಾಯಿಲ್ಲ. ತಾವೇ ನೋಡ್ತಾ ಇದ್ರೆ ಗುಲ್ಬರ್ಗ ಹಾಲತ್ ಏನಿದೆ. ಗುಲ್ಬರ್ಗ ಬಗ್ಗೆ ನಾವು ವಿಚಾರ ಮಾಡಿ ಏನಾರ ಡಿಸ್ಕಷನ್ ಮಾಡೋಮಂತೇಳಿ ನಾವು ಕುಂತಿದ್ದೀವಿ. ಅವ್ರಿಗೆ ಗುಲ್ಬರ್ಗ ಬಗ್ಗೆ ಚಿಂತೆನೇ ಇಲ್ಲ. ಅವ್ರಿಗೆ ಚಿಂತನೆ ಇತ್ತಪ್ಪ ಅಂದರೆ ಎಲ್ಲರೂ ಬರ್ತಿದ್ರು. ಇವತ್ತು ನಮ್ಮ ಗುಲ್ಬರ್ಗ ಮಹಾನಗರ ಪಾಲಿಕೆ ಪರಿಸ್ಥಿತಿ ಏನಿದೆ ತಾವೆಲ್ಲ ನೋಡಿದ್ರಿ. ಇವತ್ತು ಪ್ರತಿಯೊಂದು ಕುರ್ಚಿ ಚೇರ್ ಎಲ್ಲ ಹೋಗ್ತದೆ. ತಮಗೆ ಗೊತ್ತಿದೆ, ಒಂದು ಬರ್ತ್ ಆಗಲ್ಲ, ಡೆತ್ ಆಗಲ್ಲಾಗ್ಯದ. ಇವತ್ತು ಯಾರು ಪಾಪ ಬ್ಯಾಂಕ್ ಲೋನ್ ಆಗೋದಿರ್ತ, ಖಾತಾ ಆಗಲ್ಲಾಗ್ಯಾವ, ಯಾರ್ದು ಒಂದು ಇದು ಆಗಲ್ಲಾಗ್ಯದ. ಯಾವುದೇ ರೀತಿಯ ಕಾರ್ಪೊರೇಷನ್ ಆಡಳಿತ ಪಕ್ಷದವ್ರು ಏನು ಮಾಡ್ತಾಯಿದ್ದೀರಿ ನೀವು? ತಾವು ಆಫೀಸರ್ ಜೊತೆ ಕುಂತು ಡಿಸ್ಕಷನ್ ಮಾಡಿ ಅದ್ರ ಬಗ್ಗೆ ಏನಾದರೂ ಡೆವಲಪ್ಮೆಂಟ್ ಮಾಡಿರಿ. 15 ದಿವಸ ಆದರೂ ಕೂಡ ಒಂದು ಮೀಟಿಂಗ್ ಇಲ್ಲ ನಿಮ್ಮದು. ಒಂದು ಮೀಟಿಂಗ್ ಇಲ್ಲ. ನಾರ್ತ್ ಸೌತ್ MLA ಅವ್ರು ಏನು ಮಾಡ್ತಾಯಿದ್ದಾರೆ? ಈ ರೀತಿ ಗುಲ್ಬರ್ಗದಾಗ ಇಷ್ಟು ಇದು ಆದರೂ ಕೂಡ ನಾರ್ತ್ ಸೌತ್ MLA ಅವ್ರಿಗೆ ಗಮನಕ್ಕೆ ಅದೋ ಇಲ್ಲೋ? 15 ದಿನ ಕೆಳಗೆ ನಾವು ಪ್ರೆಸ್ ಮೀಟ್ ಮಾಡಿ ಎಲ್ಲರಿಗೂ ಕರೆದೀವಿ. ಆಗೆಲ್ಲ ಮಾತಾಡಿದ್ವಿ, ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಅವರು ಯಾವುದೂ ಗಂಭೀರವಾಗಿ ಪರಿಗಣಿಸ್ಲಾರ್ದೆ ನಮಗೇನೂ ಉತ್ತರ ಕೊಟ್ಟಿಲ್ಲ. ಇವತ್ತು ಒಮ್ಮಿಂದೊಮ್ಮೆ GB ಮೀಟಿಂಗ್ ಕರೆದ್ರು ಅಂದರೂ ನಾವೆಲ್ಲರೂ ಕಾರ್ಪೊರೇಟ್ರ್ ಇಷ್ಟರು ಬಂದೀವಿ. ಅವ್ರದ್ದು ಯಾವುದೂ ಇನ್ನೂವರೆಗೆ 12 ಗಂಟೆ ಆದರೂ ಒಬ್ಬರು ಬಂದು ಕೂಡ್ಲಿಕ್ಕೆ ತಯಾರಿಲ್ಲ. ಮೇಯರ್ ಹಿಡ್ಕೊಂಡು ಬಂದು ಕೂತಿಲ್ಲ. ಮೇಲೆ ಇದ್ರ ವಿಷಯ ಅಂತೂ ಮಾತಾಡಲಿಕ್ಕೆ ತಯಾರಿಲ್ಲ. 20 ದಿವಸ ಈ ಕಾರ್ಪೊರೇಷನ್ ಯಾವ ಹಾಲತ್ನಾಗದ ನಿಮಗೆ ಗೊತ್ತದೆ ಎಲ್ಲನೂ. ಯಾಕಂದ್ರೆ ಲಾಕೇ ಮಾಡ್ಕೊಂಡು ಎಲ್ಲ ಸಾಮಾನು ತೊಗೊಂಡು ಹೋಗ್ಲಿಕ್ಕತ್ರು. ಇವರಿಗೆ ಮರ್ಯಾದೆ ಅನ್ನೋದೇ ಇಲ್ಲ ಅಂತಂದ್ಮೇಲೆ ನಾವು ಮುಂದೆ ಇದ್ರ ಡೆವಲಪ್ಮೆಂಟ್ ಬಗ್ಗೆ ಏನು ಮಾತಾಡ್ಬೇಕು, ಅವ್ರ ಜೊತೆ ಏನು ಚರ್ಚೆ ಅಂತೂ ಏನು ಮಾಡ್ಬೇಕು ತಿಳಿತಾ ಇಲ್ಲ.
ಕಾರ್ಪೊರೇಷನ್ ಗತಿ ನೋಡಿದ್ರಂದ್ರೆ ಭಾಳಷ್ಟು ನಮಗೆಲ್ಲರಿಗೆ ಭಾಳ ಕೆಟ್ಟ ಫೀಲ್ ಆಗ್ಲಿಕ್ಕೆ ಇವತ್ತು ಹರಿಬರಿನ್ಯಾಗ ನಮ್ಮ ಮಹಾಪೌರವರು ಒಂದು ಸಭೆ ಕರೆದಾರ 48 ತಾಸು ಒಳಗೆ 6 ತಿಂಗಳು 9 ತಿಂಗಳು ಯಾವ್ದು ಸಭೆ ನಡೆಯಂಗಿಲ್ಲ, ಯಾವುದು ನಮ್ಮ ನಗರದ ಕಾಳಜಿ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ರೋಡಿನ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಹಾಲತ್ ಇಷ್ಟು ಖರಾಬ್ ಆಗ್ಯದ, UGD ಪ್ರಾಬ್ಲಮ್ ಇಷ್ಟು ಆಗ್ಯದ, ಪವರ್ ಕಾರ್ಮಿಕವ್ರದ್ದು ಪಗಾರ ಇಲ್ಲ, ಏನು ನಡೆದ ಇವ್ರು ರೂಲಿಂಗ್ ಪಾರ್ಟಿದವರು ಟೋಟಲ್ಲೇ ಫೇಲ್ ಆಗ್ಯಾರ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾಳೆಗೆ ನಿಂತ ನಾವು ಪಾವನ ತಿಂಗಳ ರಂಜಾನ್ ಚಾಲು ಆಗ್ಲಿಕ್ಕತ್ತದ, ಹಾಗೂ ನಮ್ಮ ಶ್ರೀ ಸಣ್ಣಬಸವೇಶ್ವರ ಅಪ್ಪ ಅವ್ರದ್ದು ಜಾತ್ರೆ ಚಾಲು ಆಗ್ಲಿಕ್ಕತ್ತದ. ನಮ್ಮ ಗುಲ್ಬರ್ಗನ್ಯಾಗ ರೋಡ್ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಸಾಕಷ್ಟು ಮಂದಿ ಈ ನಗರಕ್ಕೆ ಬರ್ತಾರೆ. ಬಟ್ ಇವತ್ತು ನಾವು ಒಂದು ಮಾತು ಹೇಳಲಿಕ್ಕೆ ಇಚ್ಛಪಡ್ತೀನಿ ಅಂತಂದ್ರೆ ನಮ್ಮ ದಿನಕ್ಕಾದಂಥ ಚಂದ್ರಶೇಖರ್ ಪಾಟೀಲ್ ರೇವ್ರವ್ರಿಗೆ ನಾವು ನಂಬಿಸ್ಬೇಕಾಗ್ತದೆ. ಏನು ನಮ್ಮ ನಗರ ಸಮಸ್ಯೆ ಇದ್ರಂದ್ರೆ ಅವರು ರೋಡ್ ಮ್ಯಾಗ ಹಿಡ್ದು ಸಮಸ್ಯೆ ಸಾಲ್ವ್ ಮಾಡ್ತೀವಿ. ಏನು ನಿಂದರು ಒಂದು ಮಟ್ಟ ಯಾರು ಮಾತಾಡಬೇಕು ಸರ್. ತಮ್ಮ ಬಗ್ಗೆ ಗೌರವ ಅದ, ತಮ್ಮ ಬಗ್ಗೆ ರೆಸ್ಪೆಕ್ಟ್ ಅದ ನಮಗೆ. IAS ಆಫೀಸರ್ ನಿಮ್ಮ ಬಗ್ಗೆ ನಮ್ಗೆ ಭಾಳ ಗೌರವ ಅದ. ತಾವು ಸಿಟಿ ಬಗ್ಗೆದಾಗ ಏನು ಓಡಾಡ್ಲತ್ತೀರಿ, ಯಾವ ಕಮಿಷನರು ಓಡಾಡಿಲ್ಲ ನಾವು ನೋಡಿದ್ದೀವಿ, ಅದ್ರ ಬಗ್ಗೆದಾಗ ವೆಲ್ಕಮ್ ಅದ. ಇವತ್ತಿನ ನಾವು ಪ್ರೊಟೆಸ್ಟ್ ಏನದಪ್ಪ ಅಂತಂದ್ರೆ ನಾವೇನು ನಮಗೆಲ್ಲ ಸಿಟಿ महीने को देखते हुए आपने ये GD कॉल की है, कंटिन्यू की है, तो आपका थैंक्स है. लेकिन मेरा एक सबमिशन ये है कि ये एक रमज़ान का महीना, एक पवित्र महीना, एक महीना रहता है, तो बेटर ये होगा कि GD स्टार्ट देने से पहले रमज़ान के बारे में मतलब कुछ प्रिपरेशन है, कुछ भी हम जो गार्बेज कलेक्शंस का है मस्जिदों का, तो उसके बारे में अगर पहले एक डायरेक्शन देंगे कि GD स्टार्ट करेंगे तो बेटर रहेगा, क्योंकि बहुत सारे लोग मतलब उपवास करते हैं. कमिश्नर, हमारे कॉर्पोरेशन ऑफिसर्स, इवन जेस्कॉम सब लोग आके वो मीटिंग किए हैं और उसमें कुछ डायरेक्शंस भी दिए हैं. जैसे कॉर्पोरेशन से अगर हम लोग बताएंगे तो क्लीनलीनेस के लिए एडिशनल मैन पावर हो या फिर एडिशनल मशीनरीज हो, क्लीनलीनेस के लिए, पानी के लिए LNT के लिए भी बोला है कि एडिशनल जहाँ पे भी टैंकर्स चाहिए होंगे वहाँ पे एडिशनल टैंकर्स देना. हमारे SWM सेक्शन से क्लीनलीनेस जो होना है, जैसे रात को भी क्लीनिंग होना चाहिए, उसके लिए भी पर्टिकुलर डायरेक्शन दिया है. सिमिलरली पुलिस कमिश्नर, उनके हिसाब से सिक्योरिटी के लिए क्या क्या होना चाहिए उसके लिए भी ऑलरेडी डायरेक्शंस दिया है. अपने हेल्थ कमेटी चेयरमैन, मेयर जी और नॉर्थ MLA मैडम, इवन पुलिस कमिश्नर सब लोग थे, उसमें डिस्कशन हुआ है और डायरेक्शंस दिए गए हैं. उसके हिसाब से वी विल टेक केयर. कल से ही स्टार्ट होता है, तो आज इफ पॉसिबल हम आज शाम में बुला के कॉर्पोरेट्स को बुला के करेंगे. लेकिन जो भी होना है वो सभी शिवरात्रि में जहाँ क्या होना था वो भी कर दिए हम लोग, और पर्टिकुलर रमजान में भी क्या होना है वो सभी करें. फिर भी आप चाह रहे हैं तो आप मतलब आपके खुद के लिए नहीं तो सबके लिए चाहे तो हम एक मीटिंग बुला के अरेंज करें. ಇಲ್ಲಿ ಒಂದು ಸೀನಿಯರ್ ದೇವರು ಅವ್ರ ದಿನ ರೆಸಲ್ಯೂಷನ್ ಮಾಡಿದ್ರು, ಈ ಮನೆ ಮುಂದೆ ಕಾರುಗಳು ನಿಲ್ಲಿಸ್ತಾರಲ್ಲ, ಕಾರ್ ಪಾರ್ಕಿಂಗ್ ತಮ್ಮ ಮನೆ ಮಾಡ್ಕೋಬೇಕು, ರೋಡಿ ಮೇಲೆ ನಿಲ್ಲಿಸ್ತಾರೆ, ರೋಡಿ ಮೇಲೆ ನಿಲ್ಲಿಸಿದ್ರೆ ಅವ್ರು ರೋಡ್ ಟ್ಯಾಕ್ಸ್ ತಗೋತಾರೆ ಕಾರ್ಪೊರೇಷನ್. ಒಂದು ವೆಹಿಕಲ್ 3,000 ರೂಪಾಯಿ ಪ್ರತಿ ತಿಂಗಳು. ಈ ನಮ್ಮಲ್ಲಿ ಸಾಕಷ್ಟು ಬಿಲ್ಡಿಂಗ್ಗಳು ಕಟ್ಲತ್ತಾರೆ, ಫ್ಲಾಟ್ಗಳು ಕಟ್ಲತ್ತಾರೆ, ಪಾರ್ಕಿಂಗ್ ಇಲ್ಲ, ಪಾರ್ಕಿಂಗ್ ಮಾಡಲಿ ಮತ್ತು ಕಮರ್ಷಿಯಲ್ ಬಿಲ್ಡಿಂಗ್ ಮಾಡ್ಕೊಡ್ತಾರೆ, ಅವರೆಲ್ಲ ವೆಹಿಕಲ್ಸ್ಗಳು ಹೊರಗೆ ಇರ್ತಾವೆ. ಕಲಬುರಗಿ ನಗರದ ಪ್ರತಿಷ್ಠಿತ ಆಸ್ಪತ್ರೆಯಾಗಿರುವ ಯುನೈಟೆಡ್ ಆಸ್ಪತ್ರೆ ಕಲಬುರಗಿಯ 14ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಇಂದು ಹಮ್ಮಿಕೊಳ್ಳಲಾಗಿದ್ದ ಉಚಿತ ಮೆಗಾ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸಡಿ ಅವರು ಚಾಲನೆ ನೀಡಿದರು. ಕಲಬುರಗಿ ನಗರದ ಪ್ರತಿಷ್ಠಿತ ಆಸ್ಪತ್ರೆಯಾಗಿರುವ ಯುನೈಟೆಡ್ ಆಸ್ಪತ್ರೆ ಕಲಬುರಗಿಯ 14ನೇ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತ ಉಚಿತ ಮೆಗಾ ಆರೋಗ್ಯ ತಪಾಸಣಾ ಶಿಬಿರವನ್ನು ದಿನಾಂಕ 18ನೇ ಫೆಬ್ರವರಿ 2026ರಂದು ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ಹಮ್ಮಿಕೊಳ್ಳಲಾಗಿತ್ತು. ಈ ಉಚಿತ ಮೆಗಾ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ನುರಿತ ತಜ್ಞ ವೈದ್ಯರಿಂದ ತಪಾಸಣೆ, ಸಿಟಿ ಸ್ಕ್ಯಾನ್, ECG, 2D ಎಕೋ, ಎಕ್ಸ್ರೇ, ಅಲ್ಟ್ರಾಸೌಂಡ್, ರಕ್ತ ಪರೀಕ್ಷೆಗಳು, BMI ಮತ್ತು ವೈದ್ಯರ ಸಲಹೆಯ ಮೇರೆಗೆ ಔಷಧಿಗಳನ್ನು ಉಚಿತವಾಗಿ ವಿತರಿಸಲಾಯಿತು.
ದಿನದ 24 ಗಂಟೆಗಳ ಕಾಲ ಸಮಗ್ರ ಹೃದಯ ಆರೈಕೆ, ಅಪಘಾತ, ತೀವ್ರ ನಿಗಾವಣೆ ಮತ್ತು ಗಂಭೀರ ಆರೈಕೆ, ಸುಸಜ್ಜಿತ ಪ್ರಯೋಗಾಲಯ ಮತ್ತು ರೋಗ ನಿರ್ಣಯ ವ್ಯವಸ್ಥೆಯನ್ನ ಯುನೈಟೆಡ್ ಆಸ್ಪತ್ರೆ ಹೊಂದಿದೆ. ಮಾಡ್ಯುಲರ್ ಕ್ಯಾತ್ ಲ್ಯಾಬ್, ಸ್ಲೈಸ್ ಸಿಟಿ ಸ್ಕ್ಯಾನ್, ಅತ್ಯಾಧುನಿಕ SICU ಮತ್ತು MICU ಈ ಆಸ್ಪತ್ರೆಯಲ್ಲಿ ಲಭ್ಯ ಇವೆ. ಇದುವರೆಗೂ ಸುಮಾರು 50,000ಕ್ಕಿಂತ ಅಧಿಕ ಜನರು ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಇಂದು ನಡೆದ ಈ 14ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಉದ್ಘಾಟಕರಾಗಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD IPS ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡ್ಡೂರು ಶ್ರೀನಿವಾಸಲು IPS ಆಗಮಿಸಿದ್ದರು. ಮೊದಲಿಗೆ ವಿಘ್ನ ವಿನಾಶಕ ಗಣೇಶನ ಮೂರ್ತಿಗೆ ಹಾಗೂ ಡಾಕ್ಟರ್ SS ಸಿದ್ದಾರೆಡ್ಡಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ನಂತರ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ತದನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಅತಿಥಿ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸುವ ಮೂಲಕ ನೆನಪಿನ ಕಾಣಿಕೆಗಳನ್ನು ವಿತರಿಸಲಾಯಿತು. ಯುನೈಟೆಡ್ ಆಸ್ಪತ್ರೆ ಕಲಬುರಗಿಯ ಮುಖ್ಯಸ್ಥರಾದ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಯುನೈಟೆಡ್ ಆಸ್ಪತ್ರೆ ಕಳೆದ 14 ವರ್ಷದಲ್ಲಿ ನಡೆದು ಬಂದಿರತಕ್ಕಂಥ ದಾರಿ ತುರ್ತು ಚಿಕಿತ್ಸೆ ಮತ್ತು ಅಪಘಾತ ಚಿಕಿತ್ಸೆಯಲ್ಲಿ 14 ವರ್ಷ ಮುಂಚೆ 2012ರಲ್ಲಿ ಈ ಭಾಗದ ಮೆಚ್ಚಿನ ನಾಯಕರು, ನಮ್ಮೆಲ್ಲರ ಮೆಚ್ಚಿನ ನಾಯಕರು ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅವರ ಕಾರ್ಯಕ್ರಮಗಳಿಂದ ಇದು ಉದ್ಘಾಟಿಸಿರ್ತಕ್ಕಂಥ ಒಂದು ಆಸ್ಪತ್ರೆ. ಆ ಸಂದರ್ಭದಲ್ಲಿ ಈ ನಮ್ಮ ಹಿರಿಯ ನಾಯಕರು ನೀವು ಕಮಿಟ್ಮೆಂಟ್ ಇಂದ ಕೆಲಸ ಮಾಡಬೇಕು, ಕಲಬುರಗಿಯಿಂದ ಬೇರೆ ಬೇರೆ ಜಿಲ್ಲೆಗೆ ಚಿಕಿತ್ಸೆ ಪಡೆಯಲಿಕ್ಕೆ ಹೋಗ್ತಕ್ಕಂಥ ಜನರಿಗೆ ನೀವು ಇಲ್ಲೇ ಸೌಲಭ್ಯ ಒದಗಿಸಿಕೊಡ್ಬೇಕು ಅಂತ ಒಂದು ನಮಗೆ ಮಾರ್ಗದರ್ಶನ ನೀಡಿದ ಸಂದರ್ಭದ ಆ ಒಂದು ನಿಟ್ಟಿನಲ್ಲಿ ನಾವು ಎಷ್ಟು ಪ್ರಯತ್ನ ನಮ್ಮಿಂದ ಸಾಧ್ಯವಿದೆ ಅಷ್ಟು ಪ್ರಯತ್ನಶೀಲ ಆಗಿ ಇವತ್ತು 14 ವರ್ಷಗಳ ಪೂರೈಸಿದೆವು. ನಂತರ ಅತಿಥಿ ಗಣ್ಯರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ತುಂಬಾ ಸಂತೋಷ ಆಗುತ್ತೆ. ರೀಸನ್ ಏನಂತಂದ್ರೆ ಯಾವ ರೀತಿ ನಮ್ಮಿಂದ ನಾವು ಬದಲಾವಣೆಯನ್ನ ನಮ್ಮ ಭಾಗದಲ್ಲಿ ತಂದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತ ವಿಕ್ರಮ್ ಸಿದ್ದಾರೆಡ್ಡಿ ಅವರು ಮತ್ತು ಅವರ ಎಂಟೈರ್ ಟೀಮ್ ಈ ಭಾಗದಲ್ಲಿ ತೋರಿಸಿದ್ದಾರೆ. 2 ದಶಕಗಳ ಹಿಂದೆ ನಾವು ಚಿಕಿತ್ಸೆಗೋಸ್ಕರ ಪಕ್ಕದ ರಾಜ್ಯಗಳು, ಪಕ್ಕದ ಜಿಲ್ಲೆಗಳಿಗೆ ಹೋಗ್ತಾ ಇದ್ದೀವಿ. ಅದು ಇಲ್ಲಿಯೇ ಗುಣಮಟ್ಟದ ಒಂದು ಚಿಕಿತ್ಸೆ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ. Now over a period of almost 1.5 decades, United Hospital is known for compassionate care and timely cure. So ಹಾಗಾಗಿ ಎಂಟೈರ್ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. Many patients have walked out of this hospital with smile on their face, happy tears on their face. That is the service what the entire team of United Hospitals have given to. Since the beginning, ಅವರೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಬಂದಿದ್ದಾರೆ ಮತ್ತು ಪ್ರೋಗ್ರೆಸ್ಸು ಮಾಡ್ತಾ ಬಂದಿದ್ದಾರೆ. ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಹೇಳಬೇಕು ಅಂದರೆ ನಮಗೆ ABY ಸ್ಕೀಮಲ್ಲಿ ಯುನೈಟೆಡ್ ಹಾಸ್ಪಿಟಲ್ ಒನ್ ಆಫ್ ದ ಹಾಸ್ಪಿಟಲ್. ನಮ್ಮ ಪೊಲೀಸ್ ಅವ್ರಿಗೆ ಏನೇ ಚಿಕಿತ್ಸೆ ಬೇಕು ಅಂದ್ರೂ ABY ಅಡಿಯಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಎಲ್ಲ ಯುನೈಟೆಡ್ ಹಾಸ್ಪಿಟಲಲ್ಲಿ ದೇ ಆರ್ ಗೆಟಿಂಗ್ ದ ಬೆನಿಫಿಟ್ಸ್ ಆಫ್ ABY. ಅಟ್ ದ ಸೇಮ್ ಟೈಮ್ ಸರ್ವಿಸ್ ಆಸ್ ಆಲ್ಸೋ ವೆರಿ ಗುಡ್. ನಮ್ಮ ಮುಂದೆಯಿಂದ ನೋಡ್ತಾ ಬರ್ತಾ ಇದ್ದೀನಿ, ಎವ್ರಿ ವರ್ಷ ಒಂದು ಹೊಸದೇ ಆ್ಯಡ್ ಮಾಡಿ ಒಂದು ಹೊಸ ಡೆವಲಪ್ಮೆಂಟು ಮತ್ತು ಹೊಸ ಸ್ಪೆಷಲೈಸೇಷನ್ ಆ್ಯಡ್ ಮಾಡ್ತಾ ಬರ್ತಾ ಇದ್ದಾರೆ. ಆ್ಯಂಡ್ ವೆನ್ ಒಂದು ಸಿಟಿ ಡೆವಲಪ್ ಆಗಿದೆ ಅಂತ ಹೇಳಬೇಕು ಅಂದರೆ ಇಟ್ ಶುಡ್ ಹ್ಯಾವ್ ಗುಡ್ ಎಜುಕೇಷನ್, ಇಟ್ ಶುಡ್ ಹ್ಯಾವ್ ಗುಡ್ ಹೆಲ್ತ್ ಕೇರ್ ಫೆಸಿಲಿಟೀಸ್ ಆ್ಯಂಡ್ ಗುಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಸೊ ಇದರಲ್ಲಿ ಹೇಳಬೇಕಂದ್ರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಒನ್ ಆಫ್ ದ ಗುಡ್ ಹೆಲ್ತ್ ಕೇರ್ ಫೆಸಿಲಿಟೀಸ್ ಸಿಗ್ತಾ ಇದೆ. ಅದರಲ್ಲಿ ಒನ್ ಆಫ್ ದ ಗುಡ್ ಹಾಸ್ಪಿಟಲ್ಸ್ ಏನಿದೆ ಅಂದರೆ ಯುನೈಟೆಡ್ ಹಾಸ್ಪಿಟಲ್ಸ್ ಅಂತ ನಾನು ಹೇಳ್ತೀನಿ. ಅದೇ ರೀತಿಯಿಂದ ಇವತ್ತು ಈ 14th ಆ್ಯನಿವರ್ಸರಿ ಈ ಸಂದರ್ಭವಾಗಿ ಅವರು ಫ್ರೀ ಮೆಗಾ ಹೆಲ್ತ್ ಕ್ಯಾಂಪ್ ಅಂತ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದೇ ಅಂತಲ್ಲ, ಅವರು ನಾಟ್ ಓನ್ಲಿ ಫಾರ್ ಆ್ಯನಿವರ್ಸರಿ ಅಂತಲ್ಲ, ಬಟ್ ರೆಗ್ಯುಲರ್ಲಿ ಥ್ರೂಔಟ್ ದ ಇಯರ್ ದೇ ಪಾರ್ಟಿಸಿಪೇಟ್ ಇನ್ ಸೋ ಮೆನಿ ಹೆಲ್ತ್ ಕ್ಯಾಂಪ್ಸ್ ಆಗಲಿ ಅಥವಾ ಅವೇರ್ನೆಸ್ ಆಗಲಿ. ದೇ ಆರ್ ಇನ್ collaboration with the road safety allino they are making their own contributions in helmet
ಫ್ರೀ ಹೆಲ್ಮೆಟ್ ಮತ್ತು ಫ್ರೀ. ಈ ಸಂದರ್ಭದಲ್ಲಿ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ, ಡಾಕ್ಟರ್ ವೀಣಾ ವಿಕ್ರಮ್ ಸಿದ್ದಾರೆಡ್ಡಿ, ಟ್ರಾಮಾ ಸರ್ಜನ್ಸ್ ಡಾಕ್ಟರ್ ಮೊಹಮ್ಮದ್ ಅಬ್ದುಲ್ ಬಶೀರ್, ಡಾಕ್ಟರ್ ರಾಜು ಕುಲಕರ್ಣಿ, ಡಾಕ್ಟರ್ ನಿಶಾಂತ್ ಜಾಜಿ, ಡಾಕ್ಟರ್ ಉಡುಪಿ ಕೃಷ್ಣ ಜೋಶಿ, ಚೀಫ್ ಇಂಟೆನ್ಸಿವಿಸ್ಟ್ ಡಾಕ್ಟರ್ ಸುದರ್ಶನ್ ಲಾಖೆ, ಐಸಿಯು ಟೀಮ್ನ ಡಾಕ್ಟರ್ ಆನಂದ್ ಮಠ್, ಡಾಕ್ಟರ್ ಮಂಜುನಾಥ ರೆಡ್ಡಿ, ಡಾಕ್ಟರ್ ರತೇಶ್, ಡಾಕ್ಟರ್ ಶೇಖ್ ಅಹಮದ್, ಡಾಕ್ಟರ್ ಫೈಸಲ್, ಡಾಕ್ಟರ್ ಲಿಯಾಕತ್ ಅಲಿ, ಡಾಕ್ಟರ್ ತಮ್ಜೀದ್, ನ್ಯೂರೋ ಸರ್ಜನ್ ಡಾಕ್ಟರ್ ವಿನಯ್ ಸಾಗರ್ ಶರ್ಮಾ, ಫಿಸಿಷಿಯನ್ಸ್ ಡಾಕ್ಟರ್ ದಯಾನಂದ ರೆಡ್ಡಿ, ಡಾಕ್ಟರ್ ವೀರೇಶ್ ಸಲ್ಗರ್, ಡಾಕ್ಟರ್ ವಾಹಿದ್ ಅಲಿ, ಡಾಕ್ಟರ್ ಆರಿಫ್, ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಶಂಕರ ಗೌಡ, ಡಾಕ್ಟರ್ ಬಸವಪ್ರಭು ಹಾಗೂ ಡಾಕ್ಟರ್ ಸಿದ್ದನಗೌಡ, ಲಿವರ್ ಸ್ಪೆಷಲಿಸ್ಟ್ ಡಾಕ್ಟರ್ ಶ್ರೀನಿತ್ ಮತ್ತು ಡಾಕ್ಟರ್ ಶಿವಾನಂದ ಪಾಟೀಲ್, ವ್ಯಾಸ್ಕ್ಯುಲರ್ ಸರ್ಜನ್ ಡಾಕ್ಟರ್ ವಿಶಾಲ್ ಮತ್ತು ಡಾಕ್ಟರ್ ಝಾನ್ಸಿ, ಪ್ಲಾಸ್ಟಿಕ್ ಸರ್ಜನ್ಸ್ ಡಾಕ್ಟರ್ ಪವನ್ ಪಾಟೀಲ್ ಹಾಗೂ ಡಾಕ್ಟರ್ ಅನಿಲ್, ನ್ಯೂರೋಲಾಜಿಸ್ಟ್ ಡಾಕ್ಟರ್ ಅನಿಲ್ ಪಾಟೀಲ್, ನೆಫ್ರೋಲಾಜಿಸ್ಟ್ ಡಾಕ್ಟರ್ ವಿವೇಕ್ ಪಾಟೀಲ್, ಚಿಲ್ಡ್ರನ್ ಸ್ಪೆಷಲಿಸ್ಟ್ ಡಾಕ್ಟರ್ ಪ್ರಶಾಂತ್ ಕುಲಕರ್ಣಿ, ಆಪ್ತಮಾಲಜಿಸ್ಟ್ ಡಾಕ್ಟರ್ ವೀಣಾ ವಿಕ್ರಮ್ ಸಿದ್ದಾರೆಡ್ಡಿ, ಇಎನ್ಟಿ ಸ್ಪೆಷಲಿಸ್ಟ್ ಡಾಕ್ಟರ್ ಕೇದಾರ್ ಮತ್ತು ಡಾಕ್ಟರ್ ದಿನೇಶ್, ಯೂರೋಲಾಜಿಸ್ಟ್ ಡಾಕ್ಟರ್ ಕೈಲಾಶ್ ಬನಾಳೆ, ಗೈನಕಾಲಜಿಸ್ಟ್ ಡಾಕ್ಟರ್ ಶ್ವೇತಾ ಅಳಂದ್ಕರ್, ಎಂಎಲ್ಸಿ ಸ್ಪೆಷಲ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ಸಂತೋಷ್ ಗಾರಂಪಳ್ಳಿ, ಡಾಕ್ಟರ್ ಸುಧೀಂದ್ರ, ಲ್ಯಾಬ್ ಅಂಡ್ ಡಯಾಗ್ನೋಸ್ಟಿಕ್ಸ್ ನ ಡಾಕ್ಟರ್ ಆಯಿಷಾ ಬಶೀರ್, ಡಾಕ್ಟರ್ ಜೆವೆರಿಯಾ ಫಿರ್ದೋಸ್, ಡಾಕ್ಟರ್ ರಾಮಾಚಾರಿ ಹಾಗೂ ಡಾಕ್ಟರ್ ಪವನ್ ದೇಶ್ಮುಖ್ ಸೇರಿದಂತೆ ಯುನೈಟೆಡ್ ಆಸ್ಪತ್ರೆ ಕಲಬುರಗಿಯ ಶುಶ್ರೂಷಕರು ಸೇರಿದಂತೆ ಎಲ್ಲಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಆರ್ಜೆ ಮಂಜು ಹಿರೋಳಿ ಕಾರ್ಯಕ್ರಮ ನಿರೂಪಿಸಿದರು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೀಣಾ ಸಿದ್ದಾರೆಡ್ಡಿ, ನೇತೃತಜ್ಞೆ ಹಾಗೂ ನಿರ್ದೇಶಕಿ, ಯುನೈಟೆಡ್ ಆಸ್ಪತ್ರೆ ಕಲಬುರಗಿ. ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ 14ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಉಚಿತವಾಗಿ ಮೆಗಾ ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಕಷ್ಟು ಜನರು ಇಲ್ಲಿ ತಪಾಸಣೆಗಾಗಿ ಬಂದಿದ್ದಾರೆ. ಎಲ್ಲ ವಿಭಾಗದ ತಜ್ಞ ವೈದ್ಯರು ಇವತ್ತು ಆಸ್ಪತ್ರೆಯಲ್ಲಿ ಎಲ್ಲ ರೋಗಿಗಳನ್ನು ಪರೀಕ್ಷೆ ಮಾಡಿ ಅವಶ್ಯಕತೆ ಇದ್ದಲ್ಲಿ ರೋಗಿಗಳಿಗೆ ಎಲ್ಲ ಟೆಸ್ಟ್ಗಳನ್ನು ಮತ್ತು ಔಷಧಿಗಳನ್ನು ನಾವು ಫ್ರೀಯಾಗಿ ಮಾಡ್ತಾ ಇದ್ದೀವಿ. ಈ ಒಂದು ಕ್ಯಾಂಪ್ನ ಸದುಪಯೋಗವನ್ನು ಎಲ್ಲ ಜನರು ಪಡೆದುಕೋಬೇಕಂತ ನಾನು ಮನವಿ ಮಾಡಿಕೊಳ್ತೇನೆ. ನಾವು ಕಳೆದ 14 ವರ್ಷದಿಂದ ಆಕ್ಸಿಡೆಂಟ್, ಟ್ರಾಮಾ ಮತ್ತು ಕ್ರಿಟಿಕಲ್ ಕೇರ್ನಲ್ಲಿ ಸೇವೆಯನ್ನು ಈ ಭಾಗದ ಜನರಿಗೆ ಕೊಡ್ತಾ ಬಂದಿದ್ದೇವೆ. ಹಾಗೆ ನಿರಂತರವಾಗಿ ಈ ಒಂದು ಸೇವೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಆಕ್ಸಿಡೆಂಟ್, ಟ್ರಾಮಾ ಮತ್ತು ಕ್ರಿಟಿಕಲ್ ಕೇರ್ ಜೊತೆಗೆ ಬೇರೆ ಎಲ್ಲ ಹೆಲ್ತ್ ಚೆಕಪ್ಗಳು ಮತ್ತು ಎಲ್ಲ ಎಲೆಕ್ಟಿವ್ ಕೇಸಸ್ಗಳು ಕೂಡ ಇಲ್ಲಿ ಈಗ ಆಗ್ತಾ ಇದೆ. ಹಾಗಾಗಿ ಜನರು ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೋಬೇಕಂತ ನಾನು ಕೇಳ್ಕೊಳ್ತೀನಿ. ಕ್ಯಾಂಪ್ನಲ್ಲಿ ಈ ಶಿಬಿರದಲ್ಲಿ ಅಂದಾಜು 1800 ಜನರು, ಈ ಭಾಗದ ಜನರು ಈ ಒಂದು ಶಿಬಿರದ ಅನುಕೂಲವನ್ನು ಪಡೆದಿದ್ದಾರೆ. ಟೆಸ್ಟ್ಗಳಾಗಲಿ, ಔಷಧಿಗಳಾಗಲಿ ಮತ್ತು ಕನ್ಸಲ್ಟೇಷನ್ ಎಲ್ಲ ಸೇರಿ ಸುಮಾರು 1800 ಜನರು ಈ ಒಂದು ಕ್ಯಾಂಪ್ನ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಫೆಬ್ರವರಿ 17ರಂದು ಕಲಬುರಗಿ ನಗರದ ಜೇವರ್ಗಿ ರಸ್ತೆಯಲ್ಲಿ ಇರುವ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದ 26ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಮಹಾಪ್ರಸಾದ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಜೇವರ್ಗಿ ರಸ್ತೆಯಲ್ಲಿ ಇರುವ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದ 26ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ದಿನಾಂಕ 17ನೇ ಫೆಬ್ರವರಿ 2026ರಂದು ಮಧ್ಯಾಹ್ನ 12 ಗಂಟೆಯಿಂದ ಮಹಾಪ್ರಸಾದ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕಲಬುರಗಿ ನಗರದ ಮೂಲೆ ಮೂಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುವ ಮೂಲಕ ಗಂಟೆಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತು ಶ್ರೀ ಶಿರಡಿ ಸಾಯಿಬಾಬಾರವರ ದರ್ಶನ ಪಡೆದು ಕೃತಾರ್ಥರಾದರು. ಈ ವೇಳೆ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದ ಆವರಣ ಮತ್ತು ಬಾಬಾರವರ ಮೂರ್ತಿಗೆ ವಿಶೇಷವಾದಂತ ಪುಷ್ಪಾಲಂಕಾರ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರು, ಟ್ರಸ್ಟಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ನಮ್ಮ ಸುದ್ದಿ ಸಮಯದೊಂದಿಗೆ ಮಾತನಾಡಿದ ಟ್ರಸ್ಟಿಗಳು,
26ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾಗಿರುವ ಈ ಮಹಾಪ್ರಸಾದ ವಿತರಣೆ ಕಾರ್ಯಕ್ರಮದಲ್ಲಿ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸುವವರು, ಸ್ವಚ್ಛತೆಯನ್ನು ಕಾಪಾಡಿದ ಪಾಲಿಕೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು, ಕಾನೂನು ಸುವ್ಯವಸ್ಥೆ ಕಾಪಾಡಿರುವ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೆ ಮನಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಜೇಶ್ ಗುತ್ತೇದಾರ್, ಡಾಕ್ಟರ್ ಎನ್ ಗಚ್ಚಿನಮನಿ, ಪಾಲಿಕೆ ಮಾಜಿ ಸದಸ್ಯರಾದ ಉಮೇಶ್ ಪಾಟೀಲ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಸದ್ಗುರು ಸಾಯಿ ಮಹಾರಾಜರ ಅನುಗ್ರಹವನ್ನು ಬೇಡ್ತಾ ಇವತ್ತು ಕಲಬುರಗಿ ನಗರದ ಈ ಸಾಯಿ ನಗರದಲ್ಲಿ ಸದ್ಗುರು ಸಾಯಿ ಬಾಬಾರವರ ಈ ವಾರ್ಷಿಕೋತ್ಸವ ಕಾರ್ಯಕ್ರಮ ಅತ್ಯಂತ ಅದ್ಭುತವಾಗಿ ಅದ್ಧೂರವಾಗಿ ಅಚ್ಚುಕಟ್ಟಾಗಿ ನಡೀತಾ ಇದೆ. ಬಹುಶಃ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಸಾಯಿ ಮಂದಿರ ಎಲ್ಲಿರುತ್ತೆ ಅಲ್ಲೊಂದು ಸಂಸ್ಕಾರ ಇರುತ್ತೆ, ಅಲ್ಲೊಂದು ಶಿಸ್ತಿರುತ್ತೆ, ಅಲ್ಲೊಂದು ಭಯ ಭಕ್ತಿಯ ವಾತಾವರಣ ಇರುತ್ತೆ. ನಾವು ಹಲವು ಕಡೆಗಳ ಇಂಥ ಮಂದಿರಗಳನ್ನು ನೋಡಿದ್ದೇವೆ. ಆದರೆ ನಮ್ಮ ಈ ಕಲಬುರಗಿಯ ಈ ಮಂದಿರ ಬಂದಾಗ ಬಹಳಷ್ಟು ಭಕ್ತಿಯ ಭಾವನೆ ಬರುತ್ತೆ ನಮಗೆ. ಯಾಕೆಂದರೆ ಇಲ್ಲಿರ್ತಕ್ಕಂಥ ಶಿಸ್ತು ಜೊತೆಗೆ ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಬಹಳ ಅದ್ಭುತವಾಗಿದೆ. ನಮ್ಗೆ ಸಾಹೇಬರು ಹೇಳಿದರೆ ಸುಮಾರು 7 ಕ್ವಿಂಟಲ್ ತುಪ್ಪ ಇವತ್ತು ವಿನಿಯೋಗ ಆಗತ್ತೆ ಅಂದರೆ ಬಹುಶಃ ಇವತ್ತೆಷ್ಟು ಜನರಿಗೆ ಪ್ರಸಾದ ವಿತರಣೆ ಆಗತ್ತೆ ಅಂತ ಅದಕ್ಕಂತ ನಾವು ನೋಡಬಹುದು. ಒಟ್ಟಾರೆಯಾಗಿ ಎಲ್ಲ ಧಾನ್ಯಗಳನ್ನು ಕೇಳುವಾಗ ಒಂದು 135 ಕ್ವಿಂಟಲ್ ಪ್ರಸಾದ ಆಗತ್ತೆ ಅಂತಂದ್ರೆ ನಿಜವಾಗ್ಲೂ ಈ ಭಗವಂತನ ಶಕ್ತಿಗೆ ಜೊತೆಗೆ ಇಲ್ಲಿರ್ತಕ್ಕಂಥ ಸಂಘಟನೆಗೆ ಎಷ್ಟು ಶಕ್ತಿ ಇದೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ನಿಜವಾಗ್ಲೂ ಇವತ್ತಿಲ್ಲಿ ಬಂದು ಬಹಳ ಸಂತೋಷ ಆಗಿದೆ, ಆನಂದ ಆಗಿದೆ ಅಂತೇಳಿ ಇವತ್ತು 26ನೇ ವರ್ಷದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ನಮ್ಗೆ ಸಂತೋಷ ಆಗಿದೆ. ಈ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಹಾಗೆ ಸದ್ಗುರುವಿನ ಆಶೀರ್ವಾದ ಅನುಗ್ರಹ ಇರಲಿ ಅಂತ ಹೇಳಿ ನನಗೆ ಈ ಅವಕಾಶ ಕೊಡೋದಕ್ಕೆ ಧನ್ಯವಾದಗಳನ್ನು ಬಯಸ್ತಾ ಇದ್ದೇನೆ. ಕಲಬುರಗಿಯ ಮಹಾಜನತೆಗೆ ಎಲ್ಲರಿಗೂ ಸಾಯಿರಾಮ್. ಬಂಧುಗಳಿಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇವತ್ತಿನ ಒಂದು 26ನೇ ವರ್ಷದ ವಾರ್ಷಿಕೋತ್ಸವ ನಮ್ಮ ಈ ರಾಮ ಮಂದಿರ ಸರ್ಕಲ್ ಇರುವ ಸಾಯಿ ಮಂದಿರದ ಒಂದು ವಾರ್ಷಿಕೋತ್ಸವವನ್ನು ಬಹು ವಿಜೃಂಭಣೆಯಿಂದ ಜರುಗುತ್ತದೆ. ಕಾರಣವೇನೆಂದರೆ ಇಲ್ಲಿರುವ ಒಂದು ಶಕ್ತಿ ಇಡೀ ಲಕ್ಷ ಜನರು ಪ್ರತಿ ವರ್ಷ ಬರುವ ಉದ್ದೇಶ ಏನಪ್ಪಾ ಅಂದ್ರೆ ಅವರ ಭಕ್ತಿ ಎಲ್ಲ ಬೇಡಿಕೆಗಳು ಈಡೇರುವ ಒಂದು ಶಕ್ತಿ ಇಲ್ಲಿರುವ ಪ್ರಯುಕ್ತ. ಮತ್ತು ನಾನು ಹೆಚ್ಚಿಗೆ ಹೇಳಬಾರ್ದು, ನೇತರ ಜಗನ್ನಾಥ್ ಪುರಿ, ಕೊಪ್ಪಳ ಗವಿಸಿದ್ದೇಶ್ವರ, ನಮ್ಮ ಕಲಬುರಗಿಯಲ್ಲಿ ಅನೇಕ ಧಾರ್ಮಿಕ ಕ್ಷೇತ್ರಗಳಿದ್ದರೂ ಕೂಡ ಈ ನಮ್ಮ ಸಾಯಿ ಮಂದಿರದಲ್ಲಿ ಸುಮಾರು ಲಕ್ಷ ಮೇಲ್ಪಟ್ಟು ಇವತ್ತೇನು ಪ್ರಸಾದ ವಿತರಣೆ ಆಗ್ತದೆ ಅಂದ್ರೆ ಅದರಲ್ಲಿರೋ ಒಂದು ಪಾವಿತ್ರತೆ ಮತ್ತು ಶುದ್ಧತೆ ಮತ್ತು ಬದ್ಧತೆ, ಇಂಥ ಒಂದು ಪಾವಿತ್ರತೆ ಪ್ರಸಾದವನ್ನು ನಾವು ಎಲ್ಲಿ ನೋಡಿರಂಗಿಲ್ಲ. ಅಂತ ಒಂದು ಭಕ್ತರು ಅದರ ಪ್ರಸಾದ ವಿತರಿಸಿಕೊಂಡು ಹೋಗ್ತಾನಂದ್ರೆ ಇಲ್ಲಿರುವ ಒಂದು ಗ್ರೂಪಿನ ಎಲ್ಲ ಸದಸ್ಯರನ್ನ ಒಳಗೊಂಡು ಅಧ್ಯಕ್ಷರು ಇವರು ಮಾಡುತ್ತಾ ಬರ್ತಾ ಪರ್ಯಂತರ ಈ ನಮ್ಮ ಕಲಬುರಗಿಯವರಿಗೆ ಯಾರು ನಮ್ಮ ನಿಜವಾದ ಸಾಯಿ ದರ್ಶನ ಆಗ್ತಾ ಇಲ್ಲೋ ಅಂತ ಎಲ್ಲರಿಗೂ ಇಲ್ಲಿ ಭಕ್ತರಿಗೆ ಈ ಸಾಯಿ ದರ್ಶನ ಮಾಡುವಂತ ಸಂಕಲ್ಪ ಮಾಡಿ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ನಾವೆಲ್ಲರೂ ಕಲಬುರಗಿಯಲ್ಲಿರೋ ಭಕ್ತರು ಇವತ್ತ ಎಲ್ಲರ ವತಿಯಿಂದ ಈ ನಮ್ಮ ಕಮಿಟಿ ಬಗ್ಗೆ ಮತ್ತು ಆ ದೇವರ ಆಶೀರ್ವಾದ ಎಲ್ಲರ ಭಕ್ತರ ಬೇಡಿಕೆ ಈಡೇರಲೆಂದು ಮತ್ತೊಮ್ಮೆ ಪ್ರಾರ್ಥನೆ ಮಾಡುತ್ತಾ ಆ ಭಕ್ತರ ಮುಖಾಂತರ ಈ ಸಾಯಿ ಕಮಿಟಿಯವರಿಗೆ ಎಲ್ಲರಿಗೆ ಒಳ್ಳೆಯದಾಗಲಿ ಎಂದು ಮತ್ತೊಮ್ಮೆ ಎಲ್ಲರಿಗೂ ಸಾಯಿರಾಮ್. ಫೆಬ್ರವರಿ 21 ಮತ್ತು 22ರಂದು ಕಲಬುರಗಿ ನಗರದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪಾಪ ತಾಂತ್ರಿಕ ಮಹಾವಿದ್ಯಾಲಯ ಕಲಬುರಗಿಯ ಜಾಗತಿಕ ಮಾಜಿ ವಿದ್ಯಾರ್ಥಿಗಳ ಸಮ್ಮಿಲನ 2026 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು HK ಸಂಸ್ಥೆಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಶಶಿಲ್ ಜಿ ನಮೋಶಿ ಅವರು ತಿಳಿಸಿದ್ದಾರೆ. ಇದೇ ಫೆಬ್ರವರಿ ತಿಂಗಳ 21 ಮತ್ತು 22ನೇ ತಾರೀಕು ಕಲಬುರಗಿಯ ಪ್ರತಿಷ್ಠಿತ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪಾಪ ತಾಂತ್ರಿಕ ಮಹಾವಿದ್ಯಾಲಯದ ಜಾಗತಿಕ ಹಳೆಯ ವಿದ್ಯಾರ್ಥಿಗಳ ಸಮ್ಮಿಲನ 2026 ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು HK ಸಂಸ್ಥೆಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಶಶಿಲ್ ಜಿ ನಮೋಶಿ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಹಳೆಯ ವಿದ್ಯಾರ್ಥಿಗಳ ಸಮ್ಮಿಲನ ಕಾರ್ಯಕ್ರಮಕ್ಕೆ ಜಾಗತಿಕವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ತವರು ಕಾಲೇಜಿಗೆ ಮರಳುವ ಸಂತೋಷ ಪಡುವ ಈ ಕಾರ್ಯಕ್ರಮ ಅತ್ಯಂತ ಮಹತ್ವದ್ದಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆ ಫೆಬ್ರವರಿ 21ರ ಶನಿವಾರ ನಡೆಯಲಿದೆ. ಕೇಂದ್ರದ ಗ್ರಾಹಕ ವ್ಯವಹಾರಗಳು ಹಾಗೂ ಆಹಾರ ಸಾರ್ವಜನಿಕ ವಿತರಣೆ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವರಾದ ಪ್ರಹ್ಲಾದ ಜೋಶಿ ಅವರು ಜಾಗತಿಕ ಹಳೆಯ ವಿದ್ಯಾರ್ಥಿಗಳ ಸಮ್ಮಿಲನ 2026 ಉದ್ಘಾಟಿಸಲಿದ್ದಾರೆ ಎಂದು ಇದೇ ವೇಳೆ ಅವರು ಮಾಹಿತಿ ನೀಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ HK ಸಂಸ್ಥೆಯ ಉಪಾಧ್ಯಕ್ಷರಾದ ರಾಜಾ ಭೀಮಳ್ಳಿ, ಕಾರ್ಯದರ್ಶಿಗಳಾದ ಉದಯ್ ಚಿಂಚೋಳಿ, ಸಹ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೈಲಾಶ್ ಬಿ ಪಾಟೀಲ್, ಡಾಕ್ಟರ್ ಶರಣಬಸಪ್ಪ ಹರವಾಳ್, ಡಾಕ್ಟರ್ ಅನಿಲ್ ಪಟ್ಟಣ್,
ಸಂಪತ್ ಗಿಲ್ಡಾ, ಪ್ರಾಚಾರ್ಯರಾದ ಡಾಕ್ಟರ್ ಸಿದ್ದರಾಮ್ ಆರ್ ಪಾಟೀಲ್, ಉಪ ಪ್ರಾಚಾರ್ಯರಾದ ಡಾಕ್ಟರ್ ಎಸ್ಆರ್ ಹೊಟ್ಟಿ, ಡಾಕ್ಟರ್ ಭಾರತಿ ಹರ್ಸೂರ್, ವಿಶೇಷ ಅಧಿಕಾರಿಯಾದ ಡಾಕ್ಟರ್ ದೇವ್ ಸುಧಾಕರ್ ಪಾಟೀಲ್, ಸಂಚಾಲಕರಾದ ಪ್ರೊಫೆಸರ್ ಶಿವಕುಮಾರ್ ಪಾಟೀಲ್, ಸಹ ಸಂಚಾಲಕರಾದ ಡಾಕ್ಟರ್ ನಾಗೇಂದ್ರ ಹೆಚ್, ಪರೀಕ್ಷಾ ನಿಯಂತ್ರಣ ಅಧಿಕಾರಿಯಾದ ಡಾಕ್ಟರ್ ಶ್ರೀದೇವಿ ಸೋಮಾ, ಮಾಧ್ಯಮ ಸಂಚಾಲಕರಾದ ಡಾಕ್ಟರ್ ಬಾಬುರಾವ್ ಶೇರಿಕಾರ್, ಡಾಕ್ಟರ್ ನಾಗೇಶ್ ಸಾಲಿಮಠ್, ಪ್ರೊಫೆಸರ್ ಅಶೋಕ್ ಪಾಟೀಲ್ ಉಪಸ್ಥಿತರಿದ್ದರು. 1958ರಲ್ಲಿ ಪ್ರಾರಂಭ ಆದಂಥ ಈ ಸಂಸ್ಥೆ 1958 ಮಾನ್ಯ ರಾಂಪುರೆ ಸಾಹೇಬ್ರು ಅವಾಗ ಸಂಸ್ಥೆಯ ಅಧ್ಯಕ್ಷ ಆಗಿದ್ದರು. ನಮಗೊಂದು ಸಂತೋಷ ತಂದುಕೊಡೋ ವಿಷಯ ಏನಂತಂದರೆ ಈ ಸಂಸ್ಥೆ ಅಂದಿನ ರಾಷ್ಟ್ರ ಉಪಾಧ್ಯಕ್ಷರಾದಂಥ ರಾಷ್ಟ್ರೀಯ ವೈಸ್ ಪ್ರೆಸಿಡೆಂಟ್ ಆದಂಥ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಆ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಹಿಂದೆ ದೊಡ್ಡ ಪ್ರಮಾಣದ ಅಲುಮ್ನೈ ಮೀಟ್ 2010-11ರಲ್ಲಿ ಮಾಡಿದ್ವಿ. ಅದು ಗೋಲ್ಡನ್ ಜೂಬ್ಲಿ ಈವೆಂಟ್ ಆಗಿತ್ತು. ಇಟ್ ವಾಸ್ ಅ ಗೋಲ್ಡನ್ ಜೂಬ್ಲಿ ಈವೆಂಟ್. ಅದಾದಮೇಲೆ ಈ ಆವರಣದಲ್ಲಿ ಅಲ್ಲಿ ಇಲ್ಲಿ ತಮ್ಮ ಬ್ಯಾಚ್ನವರು, ಬೇರೆ ಬೇರೆ ಬ್ರಾಂಚ್ ಅವರು, ಬೇರೆ ಬೇರೆ ಬ್ಯಾಚ್ ಅವರು ಬೇರೆ ಬೇರೆ ಕಡೆ ಅಲುಮ್ನೈ ಮೀಟ್ ಮಾಡೋದು ಸ್ವಾಭಾವಿಕ. ಆದರೆ ಈ ಕ್ಯಾಂಪಸ್ಸಲ್ಲಿ ಹಿಂದೂ ಕೂಡ ಮಾಡಿದ್ದಾರೆ. ಆದರೆ ಇವತ್ತು ಅಷ್ಟೇ ದೊಡ್ಡ ಪ್ರಮಾಣದ ಈ ಈವೆಂಟನ್ನು ನಾವು ಮಾಡ್ತಾಯಿದ್ದೀವಿ. ಒಂದು ಗ್ಲೋಬಲ್ ಅಲುಮ್ನೈ ಮೀಟ್ ಅಂತ ಇದಕ್ಕೆ ನಾವು ಕರಿತಾ ಇದ್ದೀವಿ. ಫೆಬ್ರವರಿ 21, 22 ದಿಸ್ ಈವೆಂಟ್ ಈಸ್ ಶೆಡ್ಯೂಲ್ಡ್ ಟು ಬಿ ಆನ್ 21st and 22nd ಆಫ್ ದಿಸ್ ಮಂತ್. 2 ದಿನದ ಕಾರ್ಯಕ್ರಮ ಇದೆ. ನಮ್ಮ ಹೆಚ್ಚಿನ ಹಿಂದಿನ ವಿದ್ಯಾರ್ಥಿಗಳು, ಇದು ಅಲುಮ್ನೈ ಮೀಟ್ ಹಿಂದಿನ ವಿದ್ಯಾರ್ಥಿಗಳ ಒಂದು ಮಿಲನ ಅಂತದಂತ ಅನ್ಬೋದು. ಸುಮಾರಿಗಾಗಲೇ 2000 ಅಂದರೆ ಇವತ್ತಿನ ಲೆಕ್ಕದ ಪ್ರಕಾರ 2100 ಹಿಂದಿನ ವಿದ್ಯಾರ್ಥಿಗಳು ರಿಜಿಸ್ಟರ್ ಮಾಡಿದ್ದಾರೆ. ಕೊನೆ ಗಳಿಗೆಯಲ್ಲಿ 21ನೇ ತಾರೀಕಿಗೆ ಒಂದು 500-600 ಜನರು ಮಿನಿಮಮ್ ರಿಜಿಸ್ಟರ್ ಮಾಡ್ತಾರೆ. ಮತ್ತು ಇನ್ನೂ ಈ 2-3 ದಿವಸದಲ್ಲಿ, ಯಾಕಂದರೆ ದಿನೇ ರಿಜಿಸ್ಟ್ರೇಷನ್ ಗೊತ್ತಾದರೂ ಅದವರೆಲ್ಲ ರಿಜಿಸ್ಟ್ರೇಷನ್ ಮಾಡ್ತಾನೇ ಇದ್ದಾರೆ. ಸೊ ವಿ ಆರ್ ಹೋಪಿಂಗ್ ದಟ್, ವಿ ಆರ್ ಎಕ್ಸ್ಪೆಕ್ಟಿಂಗ್ ಸುಮಾರು ಒಂದು 3000 ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಈ ಒಂದು ಸಂದರ್ಭದಲ್ಲಿ ನಮ್ಮ ಕಾಲೇಜಿಗೆ ಬರ್ಬೋದು. ಸರ್, ಇಲ್ಲಿ ಹಳೆ ವಿದ್ಯಾರ್ಥಿಗಳು US ಅಲ್ಲಿದ್ದಾರೆ, UK ನಲ್ಲಿದ್ದಾರೆ, ದುಬೈದಲ್ಲಿದ್ದಾರೆ, ಆಸ್ಟ್ರೇಲಿಯಾದಲ್ಲಿದ್ದಾರೆ. ಅನೇಕ ರಾಷ್ಟ್ರಗಳಿಂದ, ಈ ಹೊರದೇಶದಿಂದ ತಮ್ಮ ಸವಿ ನೆನಪುಗಳನ್ನು, ಯಾಕಂದರೆ 58 ಅಂತಂದ್ರೆ 62ರಿಂದ ಪಾಸಾದಂಥವ್ರು ಇಲ್ಲಿವರೆಗೆ ಪಾಸಾದಂಥವ್ರು. ನಾವು ಇಲ್ಲಿ ವಿದ್ಯಾರ್ಥಿಗಳಾಗಿ ಕಲ್ತಿದ್ವಿ, ನಾವು ಹಾಸ್ಟೆಲಲ್ಲಿ ಇದ್ದೀವಿ, ನಾವು ಈ ಮನೆಯಲ್ಲಿ ನಾವು ರೆಂಟಾಗಿದ್ದೀವಿ. ಈ ರೀತಿ ಅನೇಕ ವಿದ್ಯಾರ್ಥಿ ಹೌದ್ರಿ ನಮ್ಮ ಸಂಸ್ಥೆ ನಾವು ನೋಡಿಗೆ ಬರ್ತೀವಿ ಅಂತನ್ನುವಂಥ ಆ ಕನಸನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಅವರೆಲ್ಲರೂ ಪಾಲ್ಗೊಳ್ಳೋರಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಕೇಂದ್ರದ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಮಿನಿಸ್ಟರ್ ಆದಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು, ಅಂದರೆ ಕನ್ಸ್ಯೂಮರ್ ಅಫೇರ್ಸ್, ಫುಡ್, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್, ನ್ಯೂ ಆ್ಯಂಡ್ ರಿನ್ಯೂವಲ್ ಎನರ್ಜಿ, ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡೋರಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಡೀಟೇಲ್ ಕಾರ್ಯಕ್ರಮ, ಅವ್ರ ಪ್ರೋಗ್ರಾಮ್ ಇತ್ಯಾದಿ ನಾನು ಆಮೇಲೆ ಕಳಿಸ್ಕೊಡ್ತೀನಿ. ಇನ್ನೂ ದೇ ಆರ್ ಯೆಟ್ ಟು ಸೆಂಡ್ ದ ಡೀಟೇಲ್ ಪ್ರೋಗ್ರಾಮ್ ಆಫ್ ಪ್ರಹ್ಲಾದ್ ಜೋಶಿ ಅವರು. 20ನೇ ತಾರೀಕಿಗೆ ಸಾಯಂಕಾಲ ಇರ್ತಾರಂತ ಒಂದು ಇನ್ಫಾರ್ಮೇಷನ್ ಇದೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಬಂದ ತಕ್ಷಣ ನಾನು ಕೊಡ್ತೀನಿ. ಈ ನಮ್ಮ ಇನ್ನೊಂದು ಸಂತೋಷದ ವಿಷಯ ಅಂತಂದ್ರೆ, ನಮ್ಮ ಭಾಗದ ಕರ್ನಾಟಕ ಭಾಗದ ನಮ್ಮ ಸಚಿವರಾದಂಥ ಶರಣಬಸಪ್ಪ ದರ್ಶನಾಪುರ್ ಅವರು, ಆನರಬಲ್ ಮಿನಿಸ್ಟರ್ ಫಾರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆ್ಯಂಡ್ ಪಬ್ಲಿಕ್ ಎಂಟರ್ಪ್ರೈಸಸ್, ಕರ್ನಾಟಕ ರಾಜ್ಯ ಸರ್ಕಾರ, ಅವರು ಕೂಡ ಈ ಸಂಸ್ಥೆಯ ವಿದ್ಯಾರ್ಥಿಗಳಾಗಿದ್ದರು. ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಅದೇ ರೀತಿಯಾಗಿ ಮಾನ್ಯ ಅರಣ್ಯ ಮತ್ತು ಎಕಾಲಜಿ ಎನ್ವೈರ್ಮೆಂಟ್ ಸಚಿವರು ಮಾನ್ಯ ಈಶ್ವರ್ ಖಂಡ್ರೆ ಅವರು ಕೂಡ ನಮ್ಮ ಹಳೆ ವಿದ್ಯಾರ್ಥಿಗಳು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಪ್ರಿಯದರ್ಶಿನಿ ಗ್ರಾಮೀಣ ಅಭಿವೃದ್ಧಿ ಫೌಂಡೇಶನ್ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಪ್ರಿಯದರ್ಶಿನಿ ಗ್ರಾಮೀಣ ಅಭಿವೃದ್ಧಿ ಫೌಂಡೇಶನ್ ಕಲಬುರಗಿಯ ವತಿಯಿಂದ ಕರ್ನಾಟಕ ರಾಜ್ಯದ 4 ಸಾರಿಗೆ ನಿಗಮಗಳ ನೌಕರರಿಗೆ ಸರ್ಕಾರದಿಂದ 38 ತಿಂಗಳ ವೇತನದ ಹಿಂಬಾಕಿ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು.
ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರಿಯದರ್ಶಿನಿ ಗ್ರಾಮೀಣ ಅಭಿವೃದ್ಧಿ ಫೌಂಡೇಶನ್ನ ಶರಣಮ್ಮ ಸುಮಾ ಎಸ್ ಕವಲ್ದಾರ್, ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ಅಧ್ಯಕ್ಷರಾದ MS ಪಾಟೀಲ್ ನರಿಬೋಳ್, ತ್ರಿಷಾ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರಾದ ಅಶ್ವಿನಿ ಕುಮಾರ್ ಸಿಂಗ್, ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿಗಳಾದ ಹುಚ್ಚೇಶ್ವರ ವಠಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಗಬೇಕಾಗಿರ್ತಕ್ಕಂಥ ಮತ್ತು ಅವಶ್ಯಕತೆಗಳಿರ್ತಕ್ಕಂಥದ್ದು ಯಾವುದಕ್ಕೂ ಲಕ್ಷ್ಯವನ್ನು ಕೊಡದೆ ತಮ್ಮ ಸ್ವಾರ್ಥಕ್ಕಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ ಅನ್ನತಕ್ಕಂಥದ್ದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಯಾಕಂತಂದ್ರೆ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಇವತ್ತು ದಿವಸ ಕರ್ನಾಟಕ ರಾಜ್ಯದ 4 ಸಾರಿಗೆ ನಿಗಮಗಳ ಅಡಿಯಲ್ಲಿ ನೌಕರಿ ಮಾಡಿರ್ತಕ್ಕಂಥ ಕಂಡಕ್ಟರ್, ಡ್ರೈವರ್, ಅಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಏನು ಪ್ರತಿ 4 ವರ್ಷಕ್ಕೊಮ್ಮೆ ವೇತನ ಆಯೋಗ ರಚನೆಯಾಗಿ ಪ್ರತಿ 4 ವರ್ಷಕ್ಕೊಮ್ಮೆ ಪಗಾರ ಅವರ ಸಂಬಳವನ್ನು ಹೆಚ್ಚು ಮಾಡಬೇಕು. ಅದು ಹಾಗೆ ಹಲವಾರು ತಿಂಗಳುಗಳು ಕಳೆದರು. ಸುಮಾರು 38 ತಿಂಗಳುಗಳಿಂದ ಅವರಿಗೆ ಹಿಂಬಾಕಿ ವೇತನವನ್ನು ನೀಡದೆ ಸತಾಯಿಸ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಅಂತ ಹೇಳ್ತಿದ್ದೀವಿ. ಯಾಕಂತಂದ್ರೆ ಇತ್ತೀಚೆಗೆ 3-4 ದಿನಗಳ ಹಿಂದೆ ತಮ್ಮ ಗಮನಕ್ಕಿರ್ಬೋದು, ಮಾಧ್ಯಮದಲ್ಲೂ ಕೂಡ ಅದರ ಬಗ್ಗೆ ಟೀಕೆ ಟಿಪ್ಪಣಿಗಳು ಬಂದಿವೆ. ಏನು ಅಂದರೆ ಇವತ್ತು ದಿವಸ ಇವರಿಗೆ ವೇತನ ಹಿಂಬಾಕಿ ನೀಡದೆ ಸತಾಯಿಸ್ತಿರೋದ್ರಿಂದ ಅವರ ಕುಟುಂಬಗಳು ಇವತ್ತು ದಿವಸ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾವೆ. ಆದರೆ ಅದನ್ನು ಪರಿಹರಿಸೋದು ಬಿಟ್ಟು ಇವತ್ತು ದಿವಸ ಕೆಲಸಕ್ಕೆ ಬರಲಾರದಂಥ ನಿಗಮ ಮಂಡಳಿಗಳಿಗೆ ಅಲ್ಲಿ ಒಂದೊಂದು ನಿಗಮ ಮಂಡಳಿದಾಗ ₹1 ಇಲ್ಲ. ಆದರೆ ಅಂಥದಕ್ಕೆ MLAಗಳಿಗೆ, MLA ಮಕ್ಕಳಿಗೆ ಬೇಕಿದ್ದವರಿಗೆ ಒಂದು ಅಧ್ಯಕ್ಷರನ್ನಾಗಿ ಮಾಡಿ ಅವರಿಗೊಂದು ಕಾರು ಕೊಟ್ಟು ಅವರಿಗೆ ಏನಂತಾರೆ ಎಸ್ಕಾರ್ಟ್ ಕೊಟ್ಟು ಮತ್ತು ಅವರಿಗೆ PA ಆಪ್ತ ಕಾರ್ಯದರ್ಶಿ ಅಂತೇಳಿ ಕೊಟ್ಟು ಒಬ್ಬೊಬ್ಬರಿಗೆ ಕನಿಷ್ಠ 7 ಲಕ್ಷ ಖರ್ಚು ಮಾಡ್ತಾ ಇದೆ ಸರ್ಕಾರ ಒಬ್ಬೊಬ್ಬ ನಿಗಮ ಮಂಡಳಿ. ಅದಕ್ಕೆ ಖರ್ಚು ಮಾಡ್ಲಿಕ್ಕೆ ಸರ್ಕಾರದಾಗ ರೊಕ್ಕ ಆದ್ರೆ ಹಗಲು ರಾತ್ರಿ ದುಡಿದು ಜನಸೇವೆ ಮಾಡ್ತಕ್ಕಂಥವ್ರಿಗೆ, ಜನರ ಸಲುವಾಗಿ ಹಗಲು ರಾತ್ರಿ ಹೆಂಡ್ರು ಮಕ್ಕಳು ಬಿಟ್ಟು ಎಲ್ಲಿ ಬೇಕಲ್ಲಿ ಬಸ್ ಡಿಪೋದಾಗ ಮಕ್ಕಂತ ಈ ಕೆಲಸ ಮಾಡೋಂಥವ್ರಿಗೆ ಸಂಬಳ ಕೊಡ್ಲಿಕ್ಕೆ ರೊಕ್ಕ ಇಲ್ಲ ಅಂತಕ್ಕಂಥದ್ದು ಇದು ನಾಚಿಕೆಗೇಡಿನ ವಿಷಯ. ಸರ್ಕಾರ ಜಾಗೃತರಾಗಬೇಕು ಇವತ್ತಿನ ದಿವಸ. ಯಾಕಂದ್ರೆ ಅವರು ಹೆಂಡ್ರು ಮಕ್ಕಳು ಎಲ್ಲೋ ಬಿಟ್ಟು ಇವತ್ತಿನ ದಿವಸ ಕಲಬುರಗಿಯಿಂದ ಬೆಂಗಳೂರು ಆಗಿರ್ಬೋದು, ಗೋವಾ ಆಗಿರ್ಬೋದು, ಮಹಾರಾಷ್ಟ್ರ, ಆಂಧ್ರ ತಿರುಗಾಡ್ತಿರ್ತಾರೆ. ಅಂಥವರಿಗೆ ಸಂಬಳ ಹಿಂಬಾಕಿ ವೇತನ ಕೊಡದೆ ಸತಾಯಿಸಿ ನೀವು ನಿಮ್ಮ ಸರ್ಕಾರದಲ್ಲಿರ್ತಕ್ಕಂಥ MLAಗಳಿಗೆ, MLA ಮಕ್ಕಳಿಗೆ ಸಮಾಧಾನ ಮಾಡೋ ಸಲುವಾಗಿ ಪಾಲ್ತು ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ. ನಾಚಿಕೆ ಆಗ್ಬೇಕಂತ ಹೇಳ್ತಾ ಇದ್ದೀವಿ. ಇವತ್ತು ದಿವಸ ಕೂಡಲೇ ಸರ್ಕಾರಿ ಏನು ನೌಕರರಿದ್ದಾರೆ, ಈ KKRTC, NKRTC ಈ ವಲಯದ 4 ವಿಭಾಗಗಳಲ್ಲಿ ಸುಮಾರು 38 ತಿಂಗಳಿಂದ ಏನು ಹಿಂಬಾಕಿ ವೇತನ ತಡೆ ಹಿಡಿದಿದ್ದೀರಿ ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಅವರ ಹೆಣ್ಣು ಮಕ್ಕಳು ಇವತ್ತು ದಿವಸ ಅವರ ಕುಟುಂಬಗಳೇ ಆರ್ಥಿಕ ಸಂಕಷ್ಟದಲ್ಲಿದ್ದಾವೆ. ಅವ್ರಿಗೆ ಪ್ರತಿಯೊಂದಕ್ಕೂ ಈಗ ದುಡ್ಡಿನ ಅವಶ್ಯಕತೆ ಇರುವುದರಿಂದ ಅವರು ಎಷ್ಟು ನೊಂದಿದ್ದಾರೆ ಅಂತಂದ್ರೆ ಮಾನಸಿಕವಾಗಿ ನೌಕರಿ ಬಿಟ್ಟು ಎಲ್ಲರೇ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಕಂತಕ್ಕಂಥ ಒಂದು ಮಾನಸಿಕವಾಗಿ ಆಘಾತವಾಗಿದ್ದಾರೆ. ಅಂಥವರ ಬೆಂಬಲಕ್ಕೆ ನಿಲ್ಲಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಹಾಗಾಗಿ ಸರ್ಕಾರ ಕೂಡಲೇ ಈ ಏನು ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂಥ ಈ 4 ನಿಗಮಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕುಟುಂಬದವರಿಗೆ ಹಿಂಬಾಕಿ ವೇತನ ನೀಡುವ ಮುಖಾಂತರ ಅವರಿಗೆ ಆರ್ಥಿಕವಾಗಿ ಸಹಕಾರ ನೀಡಬೇಕು. ಮತ್ತು ಇಲ್ಲದೆ ಅವರು ಯಾವುದೇ ರೀತಿ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಆ ಸರ್ಕಾರಿ ನೌಕರರು ಯಾವುದೇ ರೀತಿಯ ಹೋರಾಟ ಮಾಡಿದರೂ ಕೂಡ ಇಲ್ಲಿ ಸೇರಿರ್ತಕ್ಕಂಥ ನಮ್ಮೆಲ್ಲ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು ನಾವು ಬೆಂಬಲ ನಿಲ್ಲಬೇಕಾಗ್ತದೆ. ಅವಾಗ ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ಸರ್ಕಾರವೇ ಜವಾಬ್ದಾರಿ ಆಗ್ತದೆ ಅಂತಕ್ಕಂಥ ಎಚ್ಚರಿಕೆನ ತಮ್ಮ ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರ ಕೊಡ್ತಾ ಇದ್ದೀವಿ. ಅದಕ್ಕೆ ತಾವು ಕೂಡ ಈ ಒಂದು ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ಬೆನ್ನೆಲುಬಾಗಿ ನಿಂತು ಅವರ ಬೆಂಬಲ ನಿಲ್ಲಬೇಕು ಕರ್ತವ್ಯ. ಹಾಗಾಗಿ ಕೂಡಲೇ ಸರ್ಕಾರ ಅವರ ಬಾಕಿ ಏನು 38 ತಿಂಗಳಿಂದ ಏನು ಹಿಂಬಾಕಿ ವೇತನ ತಡೆ ಹಿಡಿದಾರೆ ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಮತ್ತು ಅವರಿಗೆ ಹೆಚ್ಚಿನ ಸೌಲಭ್ಯ ನೀಡುವ ಮುಖಾಂತರ ಅವರಿಗೆ ಮತ್ತೆ ಕೆಲಸ ಮಾಡೋಕ್ಕೆ ಪ್ರೋತ್ಸಾಹ ಕೊಡಬೇಕು. ಅದ್ರ ಜೊತೆಗೆ ಅವರು ನಾಳೆ ಏನು ಬೆಂಗಳೂರು ಡೆಲಿಗೇಷನ್ ಹೋಗ್ತಾ ಇದ್ದಾರೆ, ಅವ್ರದ್ದು ಸಮಸ್ಯೆ ಬಗೆಹರಿದಿದ್ರೆ ನಾವು ಕೂಡ ಅವ್ರ ಜೊತೆಗೆ ನಿಂತು ಬೆಂಗಳೂರಿನ ವಿಧಾನಸೌಧ ಕಚೇರಿ ಎದುರು, ವಿಧಾನಸೌಧ ಎದುರು ಕೂಡ ಪ್ರತಿಭಟನೆ ಮಾಡಲಿಕ್ಕೆ ಹಿಂದಿಡುವ ಮಾತಿಲ್ಲ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ.
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.